ಎಲ್ಲ ಈಗ ನಮಗೆಲ್ಲ ಅವಾಗೆಲ್ಲ ನಾವು ಭಾಳಷ್ಟು ನೊಂದ್ಕೊಂಡಿದ್ವಿ, ಏನು ಮಾಡೋದು. ಆದರೆ ನಾವು ಕೊನೆಗೆ ನಿಮ್ಗೆ ಆ ನೋವು ಕಾಡ್ತಾನೆ ಇರುತ್ತೆ. ನಿಮ್ಮ ಮಗನ ಕೊಲೆ ಮಾಡಿದಂತಹ ಆರೋಪಿಗಳು ಮತ್ತೆ ಜೈಲ್ ಒಳಗಡೆ ಹೋಗಿದ್ದಾರೆ. ಏನು ಅನಿಸುತ್ತೆ ನಿಮಗೆ? ಮೊದಲೇದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಕಾಶಿನಾಥ್ ಅವರು? ನಮಗೆ ಸುಪ್ರೀಂ ಕೋರ್ಟಿನ ತೀರ್ಪು ನಮಗೆ ಭಾಳ ಸಮಾಧಾನ ತಂದಿದೆ. ಯಾಕಂದರೆ ನಮಗೆ ಹೈಕೋರ್ಟ್ನಲ್ಲಿ ಕೆಲವು ವಿಚಾರಗಳ ಬಗ್ಗೆ ಪತ್ರಿಕೆಯಲ್ಲಿ ಅದು ಇದು ನೋಡಿದಾಗ ನಮಗೆ ಅಸಮಾಧಾನ ಇತ್ತು. ಅವರಿಗೆ ಬೇಲ್ ಸಿಕ್ಕ ಕಾರಣಗಳಿಗೆ ನಮ್ಮ ಮಗನ ಕರ್ಕೊಂಡು ಹೋಗಿರ್ಬೋದು, ಅದು ಇದು ಇರ್ಬೋದು. ಕೋರ್ಟ್ನಲ್ಲಿ ಅದೇನೋ ಅವನಾಗಿ ಬಂದಾನೆ ಹೋಗಿದ್ದಾನೆ ಅನ್ನೋ ಮಾತಿನಲ್ಲಿ ವರ್ಷೆಯಲ್ಲಿ ಇತ್ತು. ಅವನ ಕಿಡ್ನ್ಯಾಪ್ ಅನ್ನೋ ಪದ ಅಲ್ಲಿ ಸರಿಯಾಗಿ ಬಳಕೆ ಆಗಲಿಲ್ಲ ಅಂತ ಅನಿಸುತ್ತೆ ಹೈಕೋರ್ಟ್ನಲ್ಲಿ ಅದರ ವ್ಯಾಖ್ಯಾನ. ಯಾಕಂದರೆ ಕರ್ಕೊಂಡು ಹೋಗಿ ಅಂದರೆ ಹೊತ್ಕೊಂಡು ಅಂದರೆ ಅಪಹರಣ ಅಂದರೆ ಹೊಡೆದು ಬಡ್ದು ಕರ್ಕೊಂಡು ಹೋದ್ರೆ ಮಾತ್ರ ಅಪಹರಣನ, ಅಥವಾ ಅವನು ಮೋಸದಿಂದ ಕರ್ಕೊಂಡು ಹೋಗಿ ಅದೆಲ್ಲ ಮಾಡಿದ್ದೆಲ್ಲ ಅದನ್ನು ಅವನ ಏನೇನು ಸುಳ್ಳು ಹೇಳಿ ಮಾಡಿ ಕರ್ಕೊಂಡು ಹೋಗಿದ್ದ ಆ ವಿಚಾರ ನಮಗೆ ಗೊತ್ತಿಲ್ಲ. ಆವಾಗ ಹೋದಾಗ ಅವನಿಗೆ ಯಾಕೆ ಕರ್ಕೊಂಡು ಹೋದಂತ. ಅದರಿಂದ ಆವಾಗ ನಾವು ಇಲ್ಲೆಲ್ಲ ಹೋಗಿದ್ದಾನೆ, ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಾನೆ ಅನ್ನೋ ಮಾತು ನಾವು ಹೇಳಿದರೆ ಅವರು ವಾಲಂಟ್ರಿಯಾಗಿ ಹೋಗಿದ್ದಾರೆ ಅನ್ನೋ ಭಾವನೆಯಲ್ಲಿ ಒಂದು ಕೋರ್ಟ್ ವಿಶ್ಲೇಷಣೆ ಇತ್ತು. ಅದು ನಮಗೆ ಭಾಳಷ್ಟು ನೋವಾಗಿತ್ತು. ಅದು ಎಸ್ಪೆಷಲಿ ನನಗೆ. ಯಾಕಂದರೆ ನಮಗೇನು ತಿಳಿದೇ ಇದ್ದಾಗ ನಾವು ಕೆಲವು ವಿಚಾರಗಳನ್ನು ಸಹಜವಾಗಿ ಹೇಳಿರ್ತೀವಿ. ಅದನ್ನು ಕೋರ್ಟ್ನಲ್ಲಿ ಅದನ್ನೇ ಒಂದು ನ್ಯಾಯ ಅಂತ ಅದನ್ನೇ ಒಂದು ಸಾಕ್ಷಿಯಾಗಿ ಬಳಸೋದೈತಿಲ್ಲ, ಅದು ನಮಗೆ ಭಾಳಷ್ಟು ನೋವಾಗಿತ್ತು. ಆ ವಿಚಾರನ ಸುಪ್ರೀಂ ಕೋರ್ಟು ನಮಗೆ ಬಗೆಹರಿಸಿಕೊಟ್ಟಿದೆ. ಯಾಕಂದರೆ ಅದರಲ್ಲಿ ಅಪಹರಣ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ನವರು ಅದನ್ನು ತೀರ್ಮಾನ ಮಾಡಿದ್ದಾರೆ. ಅವನು ಹೇಗೆ ಕರ್ಕೊಂಡು ಹೋಗಿದ್ರು ಕೂಡ ಅವನು ಅಪಹರಣ ಅದು ಅಪಹರಣ ಮಾಡ್ಕೊಂಡು ಅವನು ಕರ್ಕೊಂಡು ಹೋಗಿದ್ದಾರೆ ಅಂತ. ಅದು ಒಂದು ನಮಗೆ ಭಾಳಷ್ಟು ಕೆಲವು ಇನ್ನೂ ವಿಚಾರಗಳು ಹೈಕೋರ್ಟಿನ ಎನ್ಕ್ವೈರಿ ಸಂದರ್ಭದಲ್ಲಿ ಕೆಲವು ನನಗೆ ವಿಶೇಷವಾಗಿ ನನಗೆ ನೋವಾಗಿತ್ತು ಅಂಥ ಪ್ರಕ್ರಿಯೆಗಳಲ್ಲಿ. ಆದರೆ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ಸಂದರ್ಭನೂ ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಪ್ರತಿಯೊಂದು ನನ್ನ ಮಗ ಚಿತ್ರದಿಂದ ಬಿಟ್ಟು ಅವನು ಕೊಲೆಯಾಗಿ ಹೋಗತಕ್ಕಂಥ ಕೂಡ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಪ್ರತಿ ಅಂಶವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದು ನನಗೆ ಭಾಳಷ್ಟು ಸಮಾಧಾನದ ವಿಚಾರ. ಸುಪ್ರೀಂ ಕೋರ್ಟು ತೀರ್ಮಾನ ನಮಗೆ ಅತ್ಯಂತ ತೃಪ್ತಿದಾಯಕವಾಗಿದೆ, ನಮಗೆ ಸಮಾಧಾನ ತಂದಿದೆ. ಮುಂದಿನ ಒಂದು ನ್ಯಾಯಾಂಗದ ಪ್ರಕ್ರಿಯೆಗೆ ನಮಗೆ ನ್ಯಾಯ ಸಿಗುತ್ತೆ ಆ ಮೂಲಕ ಅಂತ ನಮಗೆ ನಂಬಿಕೆ ಇದೆ. ನಾವು ಸರ್ಕಾರ ಮತ್ತು ಪೊಲೀಸರು ಇರ್ಬೋದು, ನ್ಯಾಯಾಂಗ ಇರ್ಬೋದು, ಅವರಿಗೆ ನಾವು ಭಾಳಷ್ಟು ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂದರೆ ಚೀಫ್ ಮಿನಿಸ್ಟ್ರು ಫ್ರೀಯಾಗಿ ಹ್ಯಾಂಡ್ ಕೊಟ್ಟಿದ್ದರು ಅವ್ರಿಗೆ, ಪೊಲೀಸ್ನರಿಗೆ. ನಾವು ಪೊಲೀಸ್ನವ್ರು ಕಂಡಾಗೂ ಕೂಡ ಅವರು ನಮಗೆ ಭಾಳಷ್ಟು ಸಮಾಧಾನ ಮತ್ತು ನ್ಯಾಯಯುತವಾಗಿ ನಡ್ಕೊಂತೀವಿ ಅನ್ನೋ ಭರವಸೆ ಕೊಟ್ಟಿದ್ದರು. ಅದೇ ರೀತಿ ಅವ್ರು ಪೊಲೀಸ್ನವರು ಕೂಡ ನಡೆದಿದ್ದಾರೆ. ಯಾಕಂದರೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋದ ಘಟನೆ ನಾವಂತೂ ಎಲ್ಲಿ ಕೇಳಿಲ್ಲ ಅಂತ ಭಾಳಷ್ಟು ಜನ ಹೇಳ್ತಾಯಿದ್ರು. ಯಾವುದೇ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಅಂತ. ಆದರೆ ಈ ವಿಚಾರದಲ್ಲಿ ಸರ್ಕಾರ ನಮ್ಮ ಹೋಮ್ ಮಿನಿಸ್ಟ್ರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ತೀರ್ಮಾನ ತಗೊಂಡು ಸುಪ್ರೀಂ ಕೋರ್ಟ್ಗೆ ಅಪೀಲ್ಗೆ ಹೋಗಿದ್ದಾರೆ. ಅಪೀಲು ಅಡ್ಮಿಟ್ ಆದಮೇಲೆ ಇದೆಲ್ಲ ಚರ್ಚೆ ಆಗಿ ಇದೆಲ್ಲ ಆಗಿ ನ್ಯಾಯವಾಗಿ ತೀರ್ಮಾನವೂ ಕೂಡ ಅತಿ ತೀಕ್ಷ್ಣವಾಗಿ ಇಡೀ ಭಾರತದಾದ್ಯಂತ ಅದು ಸುದ್ದಿ ಆಗ್ತಾಯಿದೆ ಇವತ್ತು. ಆಮೇಲೆ ಅವ್ರು ಕೊಟ್ಟ ತೀರ್ಮಾನಗಳು ಪ್ರತಿಯೊಂದು ರಾಜ್ಯಕ್ಕೆ ಅನ್ವಯಿಸಬೇಕಂತೆಲ್ಲ ಹೇಳ್ತಿದ್ದಾರೆ. ಅದರಿಂದ ನಮಗೆ ಒಂದು ಭಾಳಷ್ಟು ಸಮಾಧಾನ ತಂದಿದೆ. ಸರ್ಕಾರ, ನ್ಯಾಯಾಂಗ, ನಮ್ಮ ಇವ್ರನ್ನ ನ್ಯಾಯವಾದಿಗಳಿರ್ಬೋದು, ನಮ್ಮ SPP ಅವರು ಭಾಳಷ್ಟು ಅವರೆಲ್ಲ ನಮಗೆ ಈ ಮೂಲಕ ಅವರಿಗೆಲ್ಲ ಧನ್ಯವಾದ ಹೇಳಕ್ಕೆ ಪ್ರಯತ್ನ. ಎಲ್ಲ ಈಗ ನಮಗೆಲ್ಲ ಅವಾಗೆಲ್ಲ ನಾವು ಭಾಳಷ್ಟು ನೊಂದ್ಕೊಂಡಿದ್ವಿ, ಏನು ಮಾಡೋದು. ಆದರೆ ನಾವು ಕೊನೆಗೆ ನಿಮ್ಗೆ ಆ ನೋವು ಕಾಡ್ತಾನೆ ಇರುತ್ತೆ. ನಿಮ್ಮ ಮಗನ ಕೊಲೆ ಮಾಡಿದಂತಹ ಆರೋಪಿಗಳು ಮತ್ತೆ ಜೈಲ್ ಒಳಗಡೆ ಹೋಗಿದ್ದಾರೆ. ಏನು ಅನಿಸುತ್ತೆ ನಿಮಗೆ? ಮೊದಲೇದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಕಾಶಿನಾಥ್ ಅವರು? ನಮಗೆ ಸುಪ್ರೀಂ ಕೋರ್ಟಿನ ತೀರ್ಪು ನಮಗೆ ಭಾಳ ಸಮಾಧಾನ ತಂದಿದೆ. ಯಾಕಂದರೆ ನಮಗೆ ಹೈಕೋರ್ಟ್ನಲ್ಲಿ ಕೆಲವು ವಿಚಾರಗಳ ಬಗ್ಗೆ ಪತ್ರಿಕೆಯಲ್ಲಿ ಅದು ಇದು ನೋಡಿದಾಗ ನಮಗೆ ಅಸಮಾಧಾನ ಇತ್ತು. ಅವರಿಗೆ ಬೇಲ್ ಸಿಕ್ಕ ಕಾರಣಗಳಿಗೆ ನಮ್ಮ ಮಗನ ಕರ್ಕೊಂಡು ಹೋಗಿರ್ಬೋದು, ಅದು ಇದು ಇರ್ಬೋದು. ಕೋರ್ಟ್ನಲ್ಲಿ ಅದೇನೋ ಅವನಾಗಿ ಬಂದಾನೆ ಹೋಗಿದ್ದಾನೆ ಅನ್ನೋ ಮಾತಿನಲ್ಲಿ ವರ್ಷೆಯಲ್ಲಿ ಇತ್ತು. ಅವನ ಕಿಡ್ನ್ಯಾಪ್ ಅನ್ನೋ ಪದ ಅಲ್ಲಿ ಸರಿಯಾಗಿ ಬಳಕೆ ಆಗಲಿಲ್ಲ ಅಂತ ಅನಿಸುತ್ತೆ ಹೈಕೋರ್ಟ್ನಲ್ಲಿ ಅದರ ವ್ಯಾಖ್ಯಾನ. ಯಾಕಂದರೆ ಕರ್ಕೊಂಡು ಹೋಗಿ ಅಂದರೆ ಹೊತ್ಕೊಂಡು ಅಂದರೆ ಅಪಹರಣ ಅಂದರೆ ಹೊಡೆದು ಬಡ್ದು ಕರ್ಕೊಂಡು ಹೋದ್ರೆ ಮಾತ್ರ ಅಪಹರಣನ,
ಅಥವಾ ಅವನು ಮೋಸದಿಂದ ಕರ್ಕೊಂಡು ಹೋಗಿ ಅದೆಲ್ಲ ಮಾಡಿದ್ದೆಲ್ಲ ಅದನ್ನು ಅವನ ಏನೇನು ಸುಳ್ಳು ಹೇಳಿ ಮಾಡಿ ಕರ್ಕೊಂಡು ಹೋಗಿದ್ದ ಆ ವಿಚಾರ ನಮಗೆ ಗೊತ್ತಿಲ್ಲ. ಅವಾಗ ಹೋದಾಗ ಅವನಿಗೆ ಯಾಕೆ ಕರ್ಕೊಂಡು ಹೋದ ಅಂತ. ಅದರಿಂದ ಆವಾಗ ನಾವು ಇಲ್ಲೆಲ್ಲ ಹೋಗಿದ್ದಾನೆ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಾನೆ ಅನ್ನೋ ಮಾತು ನಾವು ಹೇಳಿದರೆ ಅವರು ವಾಲಂಟ್ರಿಯಾಗಿ ಹೋಗಿದ್ದಾರೆ ಅನ್ನೋ ಭಾವನೆಯಲ್ಲಿ ಒಂದು ಕೋರ್ಟ್ ವಿಶ್ಲೇಷಣೆ ಇತ್ತು. ಅದು ನಮಗೆ ಭಾಳಷ್ಟು ನೋವಾಗಿತ್ತದ ಎಸ್ಪೆಷಲಿ ನನಗೆ. ಯಾಕಂದರೆ ನಮಗೇನು ತಿಳಿದೇ ಇದ್ದಾಗ ನಾವು ಕೆಲವು ವಿಚಾರಗಳನ್ನು ಸಹಜವಾಗಿ ಹೇಳಿರ್ತೀವಿ. ಅದನ್ನು ಕೋರ್ಟ್ನಲ್ಲಿ ಅದನ್ನೇ ಒಂದು ನ್ಯಾಯ ಅಂತ ಅದನ್ನೇ ಒಂದು ಸಾಕ್ಷಿಯಾಗಿ ಬಳಸೋದೈತಲ್ಲ, ಅದು ನಮಗೆ ಭಾಳಷ್ಟು ನೋವಾಗಿತ್ತು. ಆ ವಿಚಾರನ ಸುಪ್ರೀಂ ಕೋರ್ಟು ನಮಗೆ ಬಗೆಹರಿಸಿಕೊಟ್ಟಿದೆ. ಯಾಕಂದರೆ ಅದರಲ್ಲಿ ಅಪಹರಣ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ನವರು ಅದನ್ನು ತೀರ್ಮಾನ ಮಾಡಿದ್ದಾರೆ. ಅವನು ಹೆಂಗೆ ಕರ್ಕೊಂಡು ಹೋಗಿದ್ರು ಕೂಡ ಅವನು ಅಪಹರಣ ಮಾಡ್ಕೊಂಡು ಅವನು ಕರ್ಕೊಂಡು ಹೋಗಿದ್ದಾರೆ ಅಂತ. ಅದು ಒಂದು ನಮಗೆ ಭಾಳಷ್ಟು ಕೆಲವು ಇನ್ನೂ ವಿಚಾರಗಳು ಹೈಕೋರ್ಟಿನ ಎನ್ಕ್ವೈರಿ ಸಂದರ್ಭದಲ್ಲಿ ಕೆಲವು ನನಗೆ ವಿಶೇಷವಾಗಿ ನನಗೆ ನೋವಾಗಿತ್ತು ಅಂಥ ಪ್ರಕ್ರಿಯೆಗಳಲ್ಲಿ. ಆದರೆ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ಸಂದರ್ಭನೂ ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಪ್ರತಿಯೊಂದು ನನ್ನ ಮಗ ಚಿತ್ರದಿಂದ ಬಿಟ್ಟು ಅವನು ಕೊಲೆಯಾಗಿ ಹೋಗತಕ್ಕಂಥ ಕೂಡ ಹೆಜ್ಜೆಗೂ ಒಂದೊಂದು ಪ್ರತಿ ಅಂಶವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದು ನನಗೆ ಭಾಳಷ್ಟು ಸಮಾಧಾನದ ವಿಚಾರ. ಸುಪ್ರೀಂ ಕೋರ್ಟು ತೀರ್ಮಾನ ನಮಗೆ ಅತ್ಯಂತ ತೃಪ್ತಿದಾಯಕವಾಗಿದೆ, ನಮಗೆ ಸಮಾಧಾನ ತಂದಿದೆ. ಮುಂದಿನ ಒಂದು ನ್ಯಾಯಾಂಗದ ಪ್ರಕ್ರಿಯೆಗೆ ನಮಗೆ ನ್ಯಾಯ ಸಿಗುತ್ತೆ ಆ ಮೂಲಕ ಅಂತ ನಮಗೆ ನಂಬಿಕೆ ಇದೆ. ನಾವು ಸರ್ಕಾರ ಮತ್ತು ಪೊಲೀಸರು ಇರ್ಬೋದು, ನ್ಯಾಯಾಂಗ ಇರ್ಬೋದು, ಅವರಿಗೆ ನಾವು ಭಾಳಷ್ಟು ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂದರೆ ಚೀಫ್ ಮಿನಿಸ್ಟ್ರು ಫ್ರೀಯಾಗಿ ಹ್ಯಾಂಡ್ ಕೊಟ್ಟಿದ್ದರು ಅವ್ರಿಗೆ ಪೊಲೀಸ್ನರಿಗೆ. ನಾವು ಪೊಲೀಸ್ನವ್ರು ಕಂಡಾಗೂ ಕೂಡ ಅವರು ನಮಗೆ ಭಾಳಷ್ಟು ಸಮಾಧಾನ ಮತ್ತು ನ್ಯಾಯಯುತವಾಗಿ ನಡ್ಕೊಂತೀವಿ ಅನ್ನೋ ಭರವಸೆ ಪಟ್ಟಿದ್ರು. ಅದೇ ರೀತಿ ಅವ್ರು ಪೊಲೀಸ್ನವರು ಕೂಡ ನಡೆದಿದ್ದಾರೆ. ಯಾಕಂದರೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋದ ಘಟನೆ ನಾವಂತೂ ಎಲ್ಲಿ ಕೇಳಿಲ್ಲ ಅಂತ ಭಾಳಷ್ಟು ಜನ ಹೇಳ್ತಾಯಿದ್ರು. ಯಾವುದೇ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಅಂತ. ಆದರೆ ಈ ವಿಚಾರದಲ್ಲಿ ಸರ್ಕಾರ ನಮ್ಮ ಹೋಮ್ ಮಿನಿಸ್ಟ್ರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ತೀರ್ಮಾನ ತಗೊಂಡು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ. ಅಪೀಲು ಅಡ್ಮಿಟ್ ಆದಮೇಲೆ ಇದೆಲ್ಲ ಚರ್ಚೆ ಆಗಿ ಇದೆಲ್ಲ ಆಗಿ ನ್ಯಾಯವಾಗಿ ತೀರ್ಮಾನವೂ ಕೂಡ ಅತಿ ತೀಕ್ಷ್ಣವಾಗಿ ಇಡೀ ಭಾರತದಾದ್ಯಂತ ಅದು ಸುದ್ದಿ ಆಗ್ತಾಯಿದೆ ಇವತ್ತು. ಆಮೇಲೆ ಅವ್ರು ಕೊಟ್ಟ ತೀರ್ಮಾನಗಳು ಪ್ರತಿಯೊಂದು ರಾಜ್ಯಕ್ಕೆ ಅನ್ವಯಿಸ್ಬೇಕಂತೆಲ್ಲ ಹೇಳ್ತಿದ್ದಾರೆ. ಅದರಿಂದ ನಮಗೆ ಒಂದು ಭಾಳಷ್ಟು ಸಮಾಧಾನ ತಂದಿದೆ. ಸರ್ಕಾರ, ನ್ಯಾಯಾಂಗ, ನಮ್ಮ ಇವ್ರನ್ನ ನ್ಯಾಯವಾದಿಗಳಿರ್ಬೋದು, ನಮ್ಮ SP ಅವರು ಭಾಳಷ್ಟು ಅವರೆಲ್ಲ ನಮಗೆ ಈ ಮೂಲಕ ಅವರಿಗೆಲ್ಲ ಧನ್ಯವಾದ ಹೇಳಕ್ಕೆ ಪ್ರಯತ್ನ. ಎಲ್ಲ ಈಗ ನಮಗೆಲ್ಲ ಅವಾಗೆಲ್ಲ ನಾವು ಭಾಳಷ್ಟು ನೊಂದ್ಕೊಂಡಿದ್ವಿ, ಏನು ಮಾಡೋದು. ಆದರೆ ನಾವು ಕೊನೆಗೆ ನಿಮ್ಗೆ ಆ ನೋವು ಕಾಡ್ತಾನೆ ಇರುತ್ತೆ. ನಿಮ್ಮ ಮಗನ ಕೊಲೆ ಮಾಡಿದಂತಹ ಆರೋಪಿಗಳು ಮತ್ತೆ ಜೈಲ್ ಒಳಗಡೆ ಹೋಗಿದ್ದಾರೆ. ಏನು ಅನಿಸುತ್ತೆ ನಿಮಗೆ? ಮೊದಲೇದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಕಾಶಿನಾಥ್ ಅವರು? ನಮಗೆ ಸುಪ್ರೀಂ ಕೋರ್ಟಿನ ತೀರ್ಪು ನಮಗೆ ಭಾಳ ಸಮಾಧಾನ ತಂದಿದೆ. ಯಾಕಂದರೆ ನಮಗೆ ಹೈಕೋರ್ಟ್ನಲ್ಲಿ ಕೆಲವು ವಿಚಾರಗಳ ಬಗ್ಗೆ ಪತ್ರಿಕೆಯಲ್ಲಿ ಅದು ನೋಡಿದಾಗ ನಮಗೆ ಅಸಮಾಧಾನ ಇತ್ತು. ಅವರಿಗೆ ಬೇಲ್ ಸಿಕ್ಕ ಕಾರಣಗಳಿಗೆ ನಮ್ಮ ಮಗನ ಕರ್ಕೊಂಡು ಹೋಗಿರ್ಬೋದು, ಅದು ಇದು ಇರ್ಬೋದು. ಕೋರ್ಟ್ನಲ್ಲಿ ಅದೇನೋ ಅವನಾಗಿ ಹೋಗಿದ್ದಾನೆ ಅನ್ನೋ ಮಾತಿನಲ್ಲಿ ವರ್ಷೆಯಲ್ಲಿ ಇತ್ತು. ಅವನು ಕಿಡ್ನ್ಯಾಪ್ ಅನ್ನೋ ಪದ ಅಲ್ಲಿ ಸರಿಯಾಗಿ ಬಳಕೆ ಆಗಲಿಲ್ಲ ಅಂತ ಅನಿಸುತ್ತೆ ಹೈಕೋರ್ಟ್ನಲ್ಲಿ ಅದರ ವ್ಯಾಖ್ಯಾನ. ಯಾಕಂದರೆ ಕರ್ಕೊಂಡು ಹೋಗಿ ಅಂದರೆ ಹೊತ್ಕೊಂಡು ಅಂದರೆ ಅಪಹರಣ ಅಂದರೆ ಹೊಡೆದು ಬಡ್ದು ಕರ್ಕೊಂಡು ಹೋದ್ರೆ ಮಾತ್ರ ಅಪಹರಣನ, ಅಥವಾ ಅವನು ಮೋಸದಿಂದ ಕರ್ಕೊಂಡು ಹೋಗಿ ಅದೆಲ್ಲ ಮಾಡಿದ್ದೆಲ್ಲ ಅದನ್ನು ಅವನ ಏನೇನು ಸುಳ್ಳು ಹೇಳಿ ಮಾಡಿ ಕರ್ಕೊಂಡು ಹೋಗಿದ್ದ ಆ ವಿಚಾರ ನಮಗೆ ಗೊತ್ತಿಲ್ಲ. ಅವಾಗ ಹೋದಾಗ ಅವನಿಗೆ ಯಾಕೆ ಕರ್ಕೊಂಡು ಹೋದ ಅಂತ. ಅದರಿಂದ ಆವಾಗ ನಾವು ಇಲ್ಲೆಲ್ಲ ಹೋಗಿದ್ದಾನೆ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಾನೆ ಅನ್ನೋ ಮಾತು ನಾವು ಹೇಳಿದರೆ ಅವರು ವಾಲಂಟ್ರಿಯಾಗಿ ಹೋಗಿದ್ದಾರೆ ಅನ್ನೋ ಭಾವನೆಯಲ್ಲಿ ಒಂದು ಕೋರ್ಟ್ ವಿಶ್ಲೇಷಣೆ ಇತ್ತು. ಅದು ನಮಗೆ ಭಾಳಷ್ಟು ನೋವಾಗಿತ್ತದ ಎಸ್ಪೆಷಲಿ ನನಗೆ. ಯಾಕಂದರೆ ನಮಗೇನು ತಿಳಿದೇ ಇದ್ದಾಗ ನಾವು ಕೆಲವು ವಿಚಾರಗಳನ್ನು ಸಹಜವಾಗಿ ಹೇಳಿರ್ತೀವಿ. ಅದನ್ನು ಕೋರ್ಟ್ನಲ್ಲಿ ಅದನ್ನೇ ಒಂದು ನ್ಯಾಯ ಅಂತ ಅದನ್ನೇ ಒಂದು ಸಾಕ್ಷಿಯಾಗಿ ಬಳಸೋದೈತಲ್ಲ, ಅದು ನಮಗೆ ಭಾಳಷ್ಟು ನೋವಾಗಿತ್ತು. ಆ ವಿಚಾರನ ಸುಪ್ರೀಂ ಕೋರ್ಟು ನಮಗೆ ಬಗೆಹರಿಸಿಕೊಟ್ಟಿದೆ. ಯಾಕಂದರೆ ಅದರಲ್ಲಿ ಅಪಹರಣ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ನವರು ಅದನ್ನು ತೀರ್ಮಾನ ಮಾಡಿದ್ದಾರೆ. ಅವನು ಹೆಂಗೆ ಕರ್ಕೊಂಡು ಹೋಗಿದ್ರು ಕೂಡ ಅವನು ಅಪಹರಣ ಮಾಡ್ಕೊಂಡು ಅವನು ಕರ್ಕೊಂಡು ಹೋಗಿದ್ದಾರೆ ಅಂತ. ಅದು ಒಂದು ನಮಗೆ ಭಾಳಷ್ಟು ಕೆಲವು ಇನ್ನೂ ವಿಚಾರಗಳು ಹೈಕೋರ್ಟಿನ ಎನ್ಕ್ವೈರಿ ಸಂದರ್ಭದಲ್ಲಿ ಕೆಲವು ನನಗೆ ವಿಶೇಷವಾಗಿ ನನಗೆ ನೋವಾಗಿತ್ತು.
ಅಂಥ ಪ್ರಕ್ರಿಯೆಗಳಲ್ಲಿ. ಆದರೆ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ಸಂದರ್ಭನೂ ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಪ್ರತಿಯೊಂದು ನನ್ನ ಮಗ ಚಿತ್ರದಿಂದ ಬಿಟ್ಟು ಅವನು ಕೊಲೆಯಾಗಿ ಹೋಗತಕ್ಕಂಥ ಕೂಡ ಈ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಪ್ರತಿ ಅಂಶವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದು ನನಗೆ ಭಾಳಷ್ಟು ಸಮಾಧಾನದ ವಿಚಾರ. ಸುಪ್ರೀಂ ಕೋರ್ಟು ತೀರ್ಮಾನ ನಮಗೆ ಅತ್ಯಂತ ತೃಪ್ತಿದಾಯಕವಾಗಿದೆ, ನಮಗೆ ಸಮಾಧಾನ ತಂದಿದೆ. ಮುಂದಿನ ಒಂದು ನ್ಯಾಯಾಂಗದ ಪ್ರಕ್ರಿಯೆಗೆ ನಮಗೆ ನ್ಯಾಯ ಸಿಗುತ್ತೆ ಆ ಮೂಲಕ ಅಂತ ನಮಗೆ ನಂಬಿಕೆ ಇದೆ. ನಾವು ಸರ್ಕಾರ ಮತ್ತು ಪೊಲೀಸರು ಇರ್ಬೋದು, ನ್ಯಾಯಾಂಗ ಇರ್ಬೋದು, ಅವರಿಗೆ ನಾವು ಭಾಳಷ್ಟು ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂದರೆ ಚೀಫ್ ಮಿನಿಸ್ಟ್ರು ಫ್ರೀಯಾಗಿ ಹ್ಯಾಂಡ್ ಕೊಟ್ಟಿದ್ದರು ಅವ್ರಿಗೆ, ಪೊಲೀಸ್ನರಿಗೆ. ನಾವು ಪೊಲೀಸ್ನವ್ರಿಗೆ ಕಂಡಾಗೂ ಕೂಡ ಅವರು ನಮಗೆ ಭಾಳಷ್ಟು ಸಮಾಧಾನ ಮತ್ತು ನ್ಯಾಯಯುತವಾಗಿ ನಡ್ಕೊಂತೀವಿ ಅನ್ನೋ ಭರವಸೆ ಕೊಟ್ಟಿದ್ದರು. ಅದೇ ರೀತಿ ಅವ್ರು ಪೊಲೀಸ್ನವರು ಕೂಡ ನಡೆದಿದ್ದಾರೆ. ಯಾಕಂದರೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋದ ಘಟನೆ ನಾವಂತೂ ಎಲ್ಲಿ ಕೇಳಿಲ್ಲ ಅಂತ ಭಾಳಷ್ಟು ಜನ ಹೇಳ್ತಾಯಿದ್ರು. ಯಾವುದೇ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಅಂತ. ಆದರೆ ಈ ವಿಚಾರದಲ್ಲಿ ಸರ್ಕಾರ ನಮ್ಮ ಹೋಮ್ ಮಿನಿಸ್ಟ್ರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ತೀರ್ಮಾನ ತಗೊಂಡು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ. ಅಪೀಲು ಅಡ್ಮಿಟ್ ಆಯಿತು. ಅಡ್ಮಿಟ್ ಆದಮೇಲೆ ಇದೆಲ್ಲ ಚರ್ಚೆ ಆಗಿ ಇದೆಲ್ಲ ಆಗಿ ನ್ಯಾಯವಾಗಿ ತೀರ್ಮಾನವೂ ಕೂಡ ಅತಿ ತೀಕ್ಷ್ಣವಾಗಿ ಇಡೀ ಭಾರತದಾದ್ಯಂತ ಅದು ಸುದ್ದಿ ಆಗ್ತಾಯಿದೆ ಇವತ್ತು. ಆಮೇಲೆ ಅವ್ರು ಕೊಟ್ಟ ತೀರ್ಮಾನಗಳು ಪ್ರತಿಯೊಂದು ರಾಜ್ಯಕ್ಕೆ ಅನ್ವಯಿಸಬೇಕಂತೆಲ್ಲ ಹೇಳ್ತಿದ್ದಾರೆ. ಅದರಿಂದ ನಮಗೆ ಒಂದು ಭಾಳಷ್ಟು ಸಮಾಧಾನ ತಂದಿದೆ. ಸರ್ಕಾರ, ನ್ಯಾಯಾಂಗ, ನಮ್ಮ ಇವ್ರನ್ನ ನ್ಯಾಯವಾದಿಗಳಿರ್ಬೋದು, ನಮ್ಮ SPP ಅವರು ಭಾಳಷ್ಟು ಅವರೆಲ್ಲ ನಮಗೆ ಈ ಮೂಲಕ ಅವರಿಗೆಲ್ಲ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ.